ವಿಆರ್ ಟಿವಿ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ತಿರುಪತಿಯಲ್ಲಿರುವ ಸೀತಮ್ಮ ನಗರಕ್ಕೆ ಮಹರ್ದಶೆ ಬರಲಿದೆ. ತಿರುಪತಿ ನಗರದ ಮುತ್ಯಾಲರೆಡ್ಡಿಪಲ್ಲಿ ಸಮೀಪದಲ್ಲಿರುವ ಸೀತಮ್ಮ ನಗರಕ್ಕೆ ಹೊಸ ಕಳೆ ಬರಲಿದೆ. ತಿರುಪತಿಯ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಆಲಯದ ಧರ್ಮಕರ್ತೃ ಮಂಡಳಿಯ ಅಧ್ಯಕ್ಷರು, ಶ್ರೀ ಪೊಂಗಲೂರಿ ಸೀತಮ್ಮ ಧರ್ಮಸತ್ರದ ಅಧ್ಯಕ್ಷರು ಆಗಿರುವ ಪಾಮಿಡಿ ಸತ್ಯನಾರಾಯಣ ಶೆಟ್ಟಿ ಅವರು ಈ ವಿಷಯದಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿರುವ ಎಲ್ಲ ಆರ್ಯ ವೈಶ್ಯರ ಸಹಾಯ ಸಹಕಾರದಿಂದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಗೂ ಸಂಕ್ಷೇಮ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿರುವಾಗಿ ಹೇಳಿದ್ದಾರೆ. ಸ್ವರ್ಗೀಯ ಪೊಂಗಲೂರಿ ಸೀತಮ್ಮ ಕುಪ್ಪು ರಾಮಸ್ವಾಮಿ ಪುಣ್ಯ ದಂಪತಿ 4/4/1926ನೇ ವರ್ಷದಲ್ಲಿ, ಅಂದರೆ ಸುಮಾರು 100 ವರ್ಷಗಳ ಹಿಂದೆ ತಿರುಪತಿ ಮಹಾನಗರದಲ್ಲಿ ಆರ್ಯವೈಶ್ಯರ ಅಭಿವೃದ್ಧಿ ಹಾಗೂ ಸಂಕ್ಷೇಮಕ್ಕಾಗಿ ಸುಮಾರು 42.52 ಎಕರೆ ವಿಸ್ತೀರ್ಣದ ಭೂಮಿಯ ವಿಷಯದಲ್ಲಿ ವೀಲುನಾಮ ಬರೆದು ಒಪ್ಪಿಸಿದ್ದಾರೆ. ತಿರುಪತಿ ಮುತ್ಯಾಲರೆಡ್ಡಿಪಲ್ಲಿ ಸರ್ವೆ ನಂಬರ್ 296 302ರಲ್ಲಿ ಇರುವ ಈ ಸ್ಥಳದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲು ತಿರುಪತಿಯಲ್ಲಿರುವ ಹೊಸ ಬೀದಿಯ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಆಲಯ ಧರ್ಮಕರ್ತೃ ಮಂಡಳಿಗೆ ಮಾತ್ರವೇ ಅಧಿಕಾರವಿರುತ್ತದೆ ಎಂದು ಶ್ರೀ ಪೊಂಗಲೂರು ಸೀತಮ್ಮ ಅವರು ತಮ್ಮ ವೀಲುನಾಮದಲ್ಲಿ ಶ್ರೀಮತಿ ಪೊಂಗಲೂರಿ ಸೀತಮ್ಮ ಅವರು ತಿಳಿಯಪಡಿಸಿದ್ದಾರೆ. ಅಂದರೆ ಈ ಭೂಮಿಯ ಮೇಲೆ ಪೂರ್ತಿ ಹಕ್ಕು ತಿರುಪತಿಯ ಕೊತ್ತ ಬೀದಿ, ಅಂದರೆ ಹೊಸ ಬೀದಿಯಲ್ಲಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಆಲಯಕ್ಕೆ ಮಾತ್ರವೇ ಇರುತ್ತದೆ. ಈ ಭೂಮಿಯ ಕ್ರಯ ವಿಕ್ರಯ ಮೊದಲಾದ ಕಾರ್ಯಗಳಿಗೆ ಇತರರಿಗೆ ಅಧಿಕಾರವಿಲ್ಲ. ಒಂದು ವೇಳೆ ಅಂತಹ ಕಾರ್ಯವನ್ನು ಯಾರಾದರೂ ಮಾಡಿದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ. ಭೂಮಿಯ ಮೇಲೆ ಯಾಜಮಾನ್ಯದ ಹಕ್ಕುಗಳು ಸರ್ವದಾ ಯಾರಿಗೂ ಒಪ್ಪಿಗೆಯಾಗುವುದಿಲ್ಲ. ಆಕ್ರಮಣಗಳು ಕೂಡ ಕಾನೂನುಬದ್ಧವಲ್ಲ. ಈ ಆಲಯ ಧರ್ಮಕರ್ತೃ ಮಂಡಳಿಗೆ ಅನುಬಂಧವಾಗಿ ಏರ್ಪಟ್ಟ ಶ್ರೀ ಪೊಂಗಲೂರು ಸೀತಮ್ಮ ಧರ್ಮಸತ್ರ ಕಮಿಟಿ ಸೇರಿ ಸಂಯುಕ್ತವಾಗಿ ಸೀತಮ್ಮ ಅವರ ಭೂಮಿಯನ್ನು ಆರ್ಯವೈಶ್ಯರ ಅಭಿವೃದ್ಧಿ ಹಾಗೂ ಸಂಕ್ಷೇಮ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದಕ್ಕಾಗಿ ನಿರ್ಮಾಣಗೊಂಡಿದೆ. ಇನ್ನು ಸೀತಮ್ಮ ನಗರದಲ್ಲಿ ಪೊಂಗಲೂರು ಸೀತಮ್ಮ ಹಾಗೂ ಕುಪ್ಪು ರಾಮಸ್ವಾಮಿ ದಂಪತಿಗಳ ವೀಲುನಾಮ ಪ್ರಕಾರ ತಿರುಮಲ ಶ್ರೀ ದೇವರ ದರ್ಶನಕ್ಕಾಗಿ ಬರುವ ಆರ್ಯವೈಶ್ಯ ಯಾತ್ರಿಕರ ಸಮುದಾಯ ಹಾಗೂ ವಿದ್ಯಾಸಂಸ್ಥೆಗಳನ್ನು ಏರ್ಪಾಟು ಮಾಡಲು ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಆಲಯ ನಿರ್ಮಾಣ, 102 ಅಡಿ ಎತ್ತರದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನೆ, ಸ್ವರ್ಣ ವಾಸವಿ ಮಾತಾ ಮೂಲ ಮೂರ್ತಿಯ ನಿರ್ಮಾಣ ಹೀಗೆ ಮೊದಲಾದ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದಾಗಿ ಶ್ರೀ ಸತ್ಯನಾರಾಯಣ ಶೆಟ್ಟಿ ಅವರು ತಿಳಿಯಪಡಿಸಿದ್ದಾರೆ. ಆದರೆ ಕಳೆದ 98 ವರ್ಷಗಳಲ್ಲಿ ಈ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿಲ್ಲ. ಶ್ರೀಮತಿ ಪೊಂಗಲೂರು ಸೀತಮ್ಮ ಹಾಗೂ ಕುಪ್ಪು ರಾಮಸ್ವಾಮಿ ದಂಪತಿಗಳ ಆಶಯವೂ ನೆರವೇರಲಿಲ್ಲ. ಇದಕ್ಕೆ ಅನೇಕ ಕಾರಣಗಳಿವೆ, ಅನೇಕ ವಿಘ್ನಗಳಿವೆ. ಕೋರ್ಟ್ ವಿವಾದಗಳು ಕೂಡ ಇದಕ್ಕೆ ಒಂದು ಕಾರಣ. ಅರ್ಧಕ್ಕೆ ಹೆಚ್ಚು ಭೂಮಿ ಈಗಾಗಲೇ ಅನ್ಯಾಕ್ರಾಂತವಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಈ ಸಂದರ್ಭದಲ್ಲಿ ಬಂದಿರುವುದು ಅಮ್ಮನವರ ಅನುಗ್ರಹವೆಂದು ಭಾವಿಸಲಾಗುತ್ತಿದೆ. ಭೂಮಿಯ ಬೆಲೆ ಆಕಾಶವನ್ನು ಅಂಟುತ್ತಿದೆ. ತಿರುಪತಿ ನಗರ ವಿಸ್ತರಿಸುತ್ತಿದೆ. ಈಗ ಸೀತಮ್ಮ ಭೂಮಿಯು ನಗರದ ಮಧ್ಯಭಾಗದಲ್ಲಿದೆ. ಎಲ್ಲರ ದೃಷ್ಟಿಯನ್ನು ಆಕರ್ಷಿಸುತ್ತಿದೆ. ಡಬಲ್ ಲೈನ್ ರೋಡ್ ನಿರ್ಮಾಣ, ರೋಡ್ ಡಿವೈಡರ್ ಏರ್ಪಾಟು, ವಿದ್ಯುತ್ ದೀಪಗಳ ಕಾಂತಿಯಿಂದ ಕೂಡಿರುವ ರೋಡುಗಳ ನಿರ್ಮಾಣ, ಇದರಿಂದ ಹೆಚ್ಚು ಜನರ ಹಾಗೂ ವಾಹನಗಳ ಓಡಾಟ ನಡೆದು ಬರುತ್ತಿದೆ. ಟ್ರಸ್ಟ್ ನಿರ್ವಹಣೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿರುವ ಸಂದರ್ಭದಲ್ಲಿ ಹಾಗೂ ಪಿಎಸ್ ಮಾಲ್ಗೆ ಭೂಮಿ ಪೂಜೆ ನಡೆಯುತ್ತಿರುವ ಸಂದರ್ಭ ದೇಶದ ಅತ್ಯುನ್ನತ ನ್ಯಾಯಸ್ಥಾನವಾದ ಸುಪ್ರೀಂ ಕೋರ್ಟ್ನ ಮೂಲಕ ಸೀತಮ್ಮ ಭೂಮಿಯ ಎಲ್ಲ ಹಕ್ಕುಗಳು ಸೀತಮ್ಮ ಧರ್ಮಸತ್ರ ಟ್ರಸ್ಟ್ಗೆ ಮಾತ್ರವೇ ಸೇರುತ್ತವೆ ಎಂದು ತೀರ್ಪು ಬಂದಿದೆ ಎಂದು ಪಾಮಿಡಿ ಸತ್ಯನಾರಾಯಣ ಶೆಟ್ಟಿ ಅವರು ತಿಳಿಯಪಡಿಸಿದ್ದಾರೆ. ಸ್ವರ್ಗೀಯ ಪಸುಪರ್ತಿ ಚೆಂಗಲರಾಯ ಶೆಟ್ಟಿ ಅವರು, ತಾಡಿಪರ್ತಿ ಶ್ರೀನಿವಾಸಲು ಅವರು, ಮಲ್ಲಿಕಾರ್ಜುನ ಅವರು, ರೆಡ್ಡಯ್ಯ ಅವರು ಧರ್ಮಕರ್ತೃಗಳಾಗಿ ಇದ್ದ ಸಂದರ್ಭದಲ್ಲಿ ಕೋರ್ಟ್ ವ್ಯವಹಾರಗಳನ್ನು ಪರ್ಯವೇಕ್ಷಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ತಮಿಳುನಾಡು ಗವರ್ನರ್ ಸ್ವರ್ಗೀಯ ರೋಶಯ್ಯ ಅವರು, ರಾಜ್ಯಸಭೆಯ ಸದಸ್ಯರಾಗಿದ್ದ ಟಿ.ಜಿ. ವೆಂಕಟೇಶ್ ಅವರು ಟ್ರಸ್ಟ್ ಭೂಮಿಯ ವ್ಯವಹಾರದಲ್ಲಿ ಸಹಕರಿಸಿದ್ದಾರೆ. ತಿರುಪತಿಗೆ ಸಂಬಂಧಪಟ್ಟ ಸ್ವರ್ಗೀಯ ಯರುಕಲಯ್ಯ ಅವರು, ಪಸುಪರ್ತಿ ಗೋಪಿನಾಥ್, ಕೇಸರ್ಲ ಚಂದ್ರಶೇಖರ್ ಮೊದಲಾದವರು ತಮ್ಮದೇ ಆದ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕರು ಈ ವಿಷಯದಲ್ಲಿ ಅನೇಕ
ದಶಾಬ್ದಗಳಿಂದ ಸೀತಮ್ಮ ನಗರ್ ಅಭಿವೃದ್ಧಿಗಾಗಿ ತಮ್ಮ ಸಹಾಯ ಸಹಕಾರಗಳನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಆಲಯದ ವತಿಯಿಂದ ಧರ್ಮಸತ್ರದ ವತಿಯಿಂದ ಧನ್ಯವಾದಗಳನ್ನು ತಿಳಿಯಪಡಿಸಿದ್ದಾರೆ. ತಿರುಪತಿಯ ಆರ್ಯವೈಶ್ಯರೆಲ್ಲರೂ ಸ್ನೇಹ ಭಾವದಿಂದ ಒಂದಾಗಿ ಮುಂದೆ ನಡೆಯುತ್ತಿದ್ದಾರೆ. ಸೀತಮ್ಮ ಭೂಮಿಯಲ್ಲಿ ತಿರುಪತಿ ಆರ್ಯವೈಶ್ಯರಾರು ಒಂದಂಗುಳ ಭೂಮಿಯನ್ನು ಕೂಡ ಇಲ್ಲಿವರೆಗೆ ಆಕ್ರಮಿಸಿಕೊಂಡಿಲ್ಲ. ಇದರ ಅರ್ಥ ತಿರುಪತಿಯ ಆರ್ಯವೈಶ್ಯರು ಸೀತಮ್ಮ ನಗರ ಅಭಿವೃದ್ಧಿಯ ವಿಷಯದಲ್ಲಿ ಹೆಚ್ಚಿನ ತಮ್ಮ ಅಂಕಿತ ಭಾವವನ್ನು ತಿಳಿಯಪಡಿಸಿದ್ದಾರೆ. ಇದನ್ನು ಅಮ್ಮನವರ ಅನುಗ್ರಹವಾಗಿ ಭಾವಿಸಿ ಇದನ್ನು ಎಲ್ಲರ ಅನುಕೂಲಕ್ಕಾಗಿ ಇರಿಸುವ ವಿಷಯದಲ್ಲಿ ಟ್ರಸ್ಟ್ ಆಲೋಚನೆಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಈಗ ಸೀತಮ್ಮ ನಗರದಲ್ಲಿ ಪೊಂಗಲೂರು ಸೀತಮ್ಮ ಉಪ್ಪು ರಾಮಸ್ವಾಮಿ ದಂಪತಿಗಳ ವೀಲುನಾಮ ಪ್ರಕಾರವಾಗಿ ತಿರುಮಲದ ಶ್ರೀ ದೇವರ ದರ್ಶನಕ್ಕೆ ಬರುವ ಆರ್ಯವೈಶ್ಯ ಯಾತ್ರಿಕರ ವಸತಿಗಾಗಿ ಸೀತಮ್ಮ ನಗರದಲ್ಲಿ ವಸತಿ ಗೃಹ ಹಾಗೂ ವಿದ್ಯಾಸಂಸ್ಥೆಗಳನ್ನು ಏರ್ಪಾಟು ಮಾಡಲು ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ನಿರ್ಣಯಿಸಿದ್ದಾರೆ. ಅಷ್ಟೇ ಅಲ್ಲದೆ 102 ಈ ವಿಷಯದಲ್ಲಿ ಪ್ರಪಂಚದ ಎಲ್ಲೆಡೆ ಹರಡಿರುವ ಆರ್ಯವೈಶ್ಯರ ಸಹಾಯ ಸಹಕಾರಗಳು ಬೇಕೆಂದು ಅವರು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದ್ದಾರೆ. ಯಾವುದೇ ಸರ್ಕಾರಗಳು ಬದಲಾದರೂ ವೀಲುನಾಮ ಬದಲಾಗುವುದಿಲ್ಲ. ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಯಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಮಾವೇಶದಲ್ಲಿ ಕೊತ್ತ ಬೀದಿಯ ಅಮ್ಮನವರ ಆಲಯದ ಕಾರ್ಯದರ್ಶಿ ದಿಂಡುಕುರ್ತಿ ನರಸಿಂಹಲು ಶೆಟ್ಟಿ, ಧರ್ಮಸತ್ರದ ಕಾರ್ಯದರ್ಶಿ ಕೊಂಡೂರು ಮಹೇಶ್, ಕೋಶಾಧಿಕಾರಿ ಶ್ರೀಮತಿ ಶಿರೀಷಾ ಮಂಜುನಾಥ್, ಮೀಡಿಯಾ ಇನ್ಚಾರ್ಜ್ ನಾಮ ವರದರಾಜುಲು, ಮುತ್ಯಾಲರೆಡ್ಡಿಪಲ್ಲಿ ಆರ್ಯವೈಶ್ಯ ಸಂಘ ಅಧ್ಯಕ್ಷರು ಕಾರ್ಯದರ್ಶಿ ಕೋಟ ರವಿಚಂದ್ರಶೇಖರ್, ಪೊಟ್ಟಿ ಲಕ್ಷ್ಮಣ್ ಮೊದಲಾದವರು ಪಾಲ್ಗೊಂಡಿದ್ದರು.